ಪಾಕಶಾಲೆ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತು ನಾವು ಏನು ರೆಸಿಪಿ ತೋರಿಸ್ಬೇಕು ಅಂದ್ಕೊಂಡಿದ್ದೀವಿ ಅಂದರೆ ಮಸ್ಕ್ ಮೆಲನ್ ಜ್ಯೂಸ್ನ ಮಾಡೋಣ ಅಂತ. ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ. ಈ ಸಮ್ಮರ್ಗೆ ಒಂದು ಬೆಸ್ಟ್ ಡ್ರಿಂಕ್ ಅಂತ ಹೇಳ್ಬಹುದು. ನಾವು ಊಟ ಮಾಡೋದಕ್ಕಿಂತ ಮುಂಚೆ ಒಂದು ಗ್ಲಾಸ್ ಇದನ್ನು ತೊಗೊಂಡ್ಬಿಟ್ಟು ಆನಂತರ ಊಟ ಮಾಡೋದ್ರಿಂದ ಫುಲ್ ಎನರ್ಜೆಟಿಕ್ ಆಗಿರ್ತೀವಿ, ಹಾಗೆ ಚೆನ್ನಾಗಿ ಹೈಡ್ರೇಟ್ ಕೂಡ ಆಗಿರ್ತೀವಿ. ಸೊ ತಡ ಮಾಡದೆ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕಾಗಿ ನಾನು ಒಂದು ಮಸ್ಕ್ ಮೆಲನ್ ತೊಗೊಂಡಿದ್ದೀನಿ. ಫಸ್ಟ್ ಇದನ್ನು ಕಟ್ ಮಾಡ್ಕೊಳ್ಳೋಣ. ಫಸ್ಟು ಸೀಡ್ಸ್ ಎಲ್ಲ ರಿಮೂವ್ ಮಾಡಿಕೊಂಡು ಆನಂತರ ಪಲ್ಪ್ನ ತೆಗಿತೀನಿ. ಆನಂತರ ಈ ಥರ ಸಿಪ್ಪೆನ ಕೂಡ ತೆಗಿತಾ ಇದ್ದೀನಿ. ಫ್ರೆಂಡ್ಸ್, ಇದು ಮಾಡೋದು ತುಂಬಾ ಈಸಿ ಇದೆ. ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಆರಾಮ್ಸೆ 1-2 ಡೇಸ್ ಇಟ್ಕೊಂಡು ಕುಡಿಬಹುದು. ತುಂಬಾ ರುಚಿ ಇರುತ್ತೆ. ಈ ಥರ ನೀಟಾಗಿ ಸಿಪ್ಪೆನೆಲ್ಲ ರಿಮೂವ್ ಮಾಡ್ಕೋಬೇಕು. ಸೀಡ್ಸ್ ಕೂಡ ತೆಗೆದಿದ್ದೀನಿ. ಈಗ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳೋಣ. ಇದನ್ನು ನಾವು ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಳ್ತೀವಿ ಜ್ಯೂಸ್ ಥರ. ಅದಕ್ಕಾಗಿ ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡಿಕೊಂಡ್ರೂ ಪರವಾಗಿಲ್ಲ. ಈಗ ಈ ಕಟ್ ಮಾಡಿರೋ ಪೀಸಸ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಈ ಗ್ರೈಂಡ್ ಮಾಡ್ಕೊಂಡಿರೋ ಜ್ಯೂಸ್ನೆಲ್ಲ ಒಂದು ಬೌಲ್ಗೆ ಹಾಕೊಳ್ಳೋಣ. ಆಮೇಲೆ 1-2 ಟೇಬಲ್ ಸ್ಪೂನ್ ಅಷ್ಟು ಹಣ್ಣ ಈ ರೀತಿ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿ ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಆಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಸಬ್ಜಾ ಬೀಜನ ತೊಗೊಂಡಿದ್ದೀನಿ. ಇದನ್ನು ಒಂದು ಬೌಲ್ಗೆ ಹಾಕೊಳ್ಳೋಣ. ಇದಕ್ಕೆ 1-2 ಟೇಬಲ್ ಸ್ಪೂನ್ ಅಷ್ಟು ನೀರನ್ನ ಹಾಕಿಡೋಣ. ಒಂದು 10 ನಿಮಿಷ ಇದು ಚೆನ್ನಾಗಿ ನೆನೆಯಬೇಕು. ಆಮೇಲೆ ನಾನಿಲ್ಲಿ 1/4 ಕಪ್ನಷ್ಟು ಸಾಬುದಾನ ತೊಗೊಂಡಿದ್ದೀನಿ. ಇದು ತುಂಬ ಸಣ್ಣ ಸೈಜು. ಇದರಲ್ಲಿ ದಪ್ಪ ದಪ್ಪ ಸಾಬುದಾನ ಬರುತ್ತಲ್ಲ, ಅದಾದರೂ ಯೂಸ್ ಮಾಡ್ಕೋಬಹುದು. ಇದಾದರೆ ಬೇಗ ಆಗುತ್ತೆ ಅಂತ ಹೇಳಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪಾತ್ರೆಗೆ ಹಾಕ್ಕೊಂಡ್ಬಿಟ್ಟು ಇದಕ್ಕೆ 1/4 ಕಪ್ನಷ್ಟು ನೀರನ್ನ ಹಾಕ್ಕೊಳ್ಳೋಣ ಕುದಿಲಿಕ್ಕೆ. ಇದು ಬೇಯಲಿಕ್ಕೆ ಜಸ್ಟ್ ಒಂದು 3 ಮಿನಿಟ್ಸ್ ಆದರೆ ಸಾಕು. ಫ್ರೆಂಡ್ಸ್, ಇದು ನೋಡಿ ಆಗಿದೆ. ಈ ಥರ ಟ್ರಾನ್ಸ್ಪರೆಂಟ್ ಆಗಿದೆ ಅಲ್ವಾ, ಆಗಿದೆ ಅಂತ. ಸೊ ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಈಗ ಒಂದು ಪಾತ್ರೆಗೆ ಒಂದು ಅರ್ಧ ಲೀಟ್ರ್ನಷ್ಟು ಹಾಲನ್ನ ಹಾಕ್ಕೊಳ್ಳೋಣ. ಒಂದು ಕಡೆ ಹಾಲು ಕುದಿಯೋಕೆ ಇಟ್ಟಿದ್ದೀನಿ. ಅಷ್ಟರಲ್ಲಿ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ನ ತೊಗೊಂಡಿದ್ದೀನಿ. ಒಂದು ವೇಳೆ ಕಸ್ಟರ್ಡ್ ಪೌಡರ್ ಇಲ್ಲ ಅಂದರೆ ನೀವು ಹಾಲಿನ ಪುಡಿ ಆದರೂ ಬಳಸ್ಬಹುದು ಅಥವಾ ಕಾರ್ನ್ ಫ್ಲೋರ್ ಆದರೂ ಬಳಸ್ಬೋದು. ಇದು ವೆನಿಲಾ ಫ್ಲೇವರ್ ತೊಗೊಂಡಿದ್ದೀನಿ. ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಇದಕ್ಕೆ 1-2 ಟೇಬಲ್ ಸ್ಪೂನಷ್ಟು ನೀರು ಹಾಕಿ ಗಂಟುಗಳೇನು ಇಲ್ದಲೆ ಮಿಕ್ಸ್ ಮಾಡಿ ಇಟ್ಕೋಬೇಕು. ಹಾಲು ಈ ರೀತಿ ಕುದಿಯುವಾಗ ನಾವು ಕಸ್ಟರ್ಡ್ ಪೌಡರ್ನ ಹಾಕಿ ರೆಡಿ ಮಾಡ್ಕೊಂಡಿದ್ವಲ್ವ, ಅದನ್ನು ಹಾಕ್ಕೊಳ್ಳೋಣ. ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡೇ ಹಾಕ್ಕೋಬೇಕು. 1/4 ಕಪ್ನಷ್ಟು ಸಕ್ಕರೆ, ಅಥವಾ ನಿಮಗೆ ಸಿಹಿ ಜಾಸ್ತಿ ಬೇಕು ಅಂದರೂ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು. ಈಗ ಮೀಡಿಯಂ ಫ್ಲೇಮ್ನಲ್ಲಿ ಒಂದು 3 ನಿಮಿಷ ಇದನ್ನು ಈ ರೀತಿ ತಿರುಗಿಸ್ತಾ ಕುದಿಸ್ಕೊಳ್ಳೋಣ. ಇದಾಗಿದೆ. ಈಗ ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡೋಣ. ಒಂದು 15 ನಿಮಿಷ ಸೈಡಿಗೆ ಎತ್ತಿಡೋಣ. ಸ್ವಲ್ಪ ತಣ್ಣಗಾಗಬೇಕಿದು. ಫ್ರೆಂಡ್ಸ್, ಈಗ ಇದು ತಣ್ಣಗಾಗಿದೆ. ಇದನ್ನು ನಾವು ಅವಾಗಲೇ ಮಸ್ಕ್ ಮೆಲನ್ ಜ್ಯೂಸ್ ಮಾಡಿಟ್ಕೊಂಡಿದ್ವಲ್ವ, ಆ ಬೌಲ್ಗೆ ಹಾಕೋಣ. ಆಮೇಲೆ ಕುದಿಸಿರುವಂತಹ ಸಾಬುದಾನ, ಆಮೇಲೆ ನೆನೆಸಿಟ್ಟಿರುವಂತಹ ಸಬ್ಜಾ ಬೀಜ, ಕಟ್ ಮಾಡಿರುವಂತಹ ಹಣ್ಣು, ಸ್ವಲ್ಪ ನಾನು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಇದರಲ್ಲಿ ಬಾದಾಮ್, ಕಾಜು ಹಾಗೆ ಪಿಸ್ತಾ 3 ಇದೆ. ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಇದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.
ಫ್ರೆಂಡ್ಸ್, ಈ ರೀತಿ ಎಲ್ಲದೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದ್ರ ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಫ್ರಿಜ್ನಲ್ಲಿ 1 ಅವರ್ ಎತ್ತಿಡೋಣ. ಸ್ವಲ್ಪ ತಣ್ಣಗಾದರೆ ಇದು ಕುಡಿಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಅಷ್ಟರಲ್ಲಿ ಇನ್ನೂ ಬೇರೆ ಕೆಲಸಗಳಿದೆ, ಅದೆಲ್ಲ ಮುಗಿಸ್ಕೊಂಡು ನಾನು ರೆಡಿಯಾಗಿ ಬರ್ತೀನಿ. ಫ್ರೆಂಡ್ಸ್, ಈಗ 1 ಅವರ್ ಆಗಿದೆ, ಸರ್ವ್ ಮಾಡೋಣ. ಎಷ್ಟು ಸೂಪರಾಗಿ ಬಂದಿದೆ ಗೊತ್ತಾ. ಈ ಕನ್ಸಿಸ್ಟೆನ್ಸಿ ಇದ್ದರೆ ಆರಾಮ್ಸೆ ಕುಡಿಲಿಕ್ಕೂ ಕೂಡ ಆಗತ್ತೆ. 4ರಿಂದ 5 ಜನರಿಗೆ ಆರಾಮ್ಸೆ ಸರ್ವ್ ಮಾಡ್ಬೋದು. ಈ ಬೇಸಿಗೆಯಲ್ಲಿ ನಾವು ಹೊರಗಡೆಯಿಂದ ಅದು ಇದು ತಂದು ಕುಡಿಯೋದಕ್ಕಿಂತ ಈ ರೀತಿ ಮನೇಲೇ ಇನ್ಸ್ಟಂಟಾಗಿ ರೆಡಿ ಮಾಡ್ಕೋಬೋದು. ಇದ್ರ ಮೇಲ್ಗಡೆ ಸ್ವಲ್ಪ ಕಟ್ ಮಾಡಿರೋ ನಟ್ಸ್ನ ಹಾಕ್ತಾ ಇದ್ದೀನಿ. ಸೊ ಇನ್ನೇನು ಮಸ್ಕ್ ಮೆಲನ್ ಜ್ಯೂಸ್ ರೆಡಿಯಾಗಿದೆ. ಫ್ರೆಂಡ್ಸ್, ಇನ್ನೇನೀಗ ಸಿನಿಮಾ ಬೇರೆ ಬಂದಿದ್ದಲ್ಲೇ ಟೇಸ್ಟ್ ಮಾಡೋಣವಾ? ಟೇಸ್ಟ್ ಮಾಡೋಣ. ಫಸ್ಟ್ ನಾನು ಟೇಸ್ಟ್ ನೋಡ್ತೀನಿ. ಇಲ್ಲ, ಫಸ್ಟ್ ನೀನೆ. ಹೇಗಿದೆ? ಸೂಪರ್ ಇದೆ. ಇಷ್ಟ ಆಯ್ತಾ ನಿಮಗೆ? ಸೊ ಈಗ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ. ಚೆನ್ನಾಗಿದಲ್ಲ? ಒಳ್ಳೆ ಮಸ್ಕ್ ಮೆಲನ್ ಫ್ಲೇವರ್ ಸಕ್ಕತ್ತಾಗಿದೆ. ಫ್ರೆಂಡ್ಸ್, ಈ ಥರ ಬೇಸಿಗೆಯಲ್ಲಿ ಈ ಥರ ಒಂದು ಡ್ರಿಂಕ್ ಇತ್ತು ಅಂದರೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ತುಂಬಾ ರುಚಿಯಾಗಿದೆ ಆ್ಯಂಡ್ ಮಾಡೋದು ಕೂಡ ತುಂಬ ಈಸಿ. 2 ಡೇಸ್ ಇಟ್ಕೊಂಡು ತಿಂದರೂ ಏನೂ ಆಗಲ್ಲ, ಚೆನ್ನಾಗಿರುತ್ತೆ. ಆ್ಯಂಡ್ ನೀವು ಕೂಡ ಈ ಮಸ್ಕ್ ಮೆಲನ್ ಜ್ಯೂಸ್ನ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಸೊ ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.